ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಲಾಸ್ಟ್ ಡೇ ಕೊಡೈಕೆನಾಲಲ್ಲಿ. ಆಲ್ಮೋಸ್ಟ್ 3 days ಇಂದ ಇದ್ದೀವಿ. 3 days ಅಂತ ಹೇಳಿದ್ರೆ ಫಸ್ಟ್ ಡೇ ವಾಸ್ ಟ್ರಾವೆಲಿಂಗ್, ನೆಕ್ಸ್ಟ್ 2 days ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಂಡ್ ಇವತ್ತು ಲಾಸ್ಟ್ ಡೇ ಕೊಡೈಕೆನಾಲಲ್ಲಿ ನಾವಿರೋದು. ಅಂಡ್ ನಾಳೆ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗೋ ಪ್ಲಾನ್ ಇದೆ. ಸೊ ಇವತ್ತು ಫಾಲ್ಸ್ ಜರ್ನಿ ಅಂತ ಹೇಳ್ಬೋದು. ಇವತ್ತೆಲ್ಲ ಬರೀ ಏನೆಲ್ಲ ಫಾಲ್ಸ್ ಇದೆಯೋ ಅದನ್ನ ನೋಡಿಕೊಂಡು, ಆ್ಯಂಡ್ ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ನಾವಿಲ್ಲಿ ಬಂದಾಗಿಂದ ಕೊಡೈಕೆನಾಲ್ ಲೇಕ್ ಹೋಗೇ ಇಲ್ಲ, ಬೋಟ್ ಹೌಸ್ ಹೋಗಲಿಲ್ಲ, ಮತ್ತು ಕೋಕರ್ಸ್ ವಾಕ್ ಅಂತ ಏನೆಲ್ಲ ಇದೆ ಅದೆಲ್ಲ ಹೋಗಲಿಲ್ಲ. ನಾವು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಇವತ್ತಿನ ಪ್ಲ್ಯಾನು. ನೋಡೋಣ ಹೇಗೆ ಹೋಗುತ್ತೆ, ಇವತ್ತೇನು ನಾವು ಐಟನರಿ ಪ್ಲ್ಯಾನ್ ಮಾಡಿದ್ದೀವೋ ಅಂತ. ಸೊ ಈಗ ನಾವು ಫಸ್ಟ್ ಪಾಯಿಂಟ್ ಹೋಗ್ತಿರೋದು ಬಂದು ಬಿಯರ್ ಶೋಲಾ ಫಾಲ್ಸ್ ಅಂತ. ಅಲ್ಲಿ ಹೋಗಿ ನೋಡೋಣ. ಸೊ ಅಲ್ಲಿ ಯೂಶಲಿ ಅದ್ರದ್ದು ಸಣ್ಣ ಕತೆ ಏನಂದ್ರೆ, ಆ ಫಾಲ್ಸ್ಗೆ ಕರಡಿಗಳೆಲ್ಲನೂ ನೀರು ಕುಡಿಯೋಕೆ ಬರ್ತಿತ್ತಂತೆ, ಅದಕ್ಕೆ ಬಿಯರ್ ಶೋಲಾ ಫಾಲ್ಸ್ ಅಂತ ಹೆಸರಿಟ್ಟಿದ್ದಾರೆ. ನಾವು ಫಾಲ್ಸ್ಗೆ ನಿಜ ಕರೆಕ್ಟಾಗಿ ಬಂದಿದ್ದೀವ ಅಂತ ಅನಿಸ್ತಿಲ್ಲ. ಇಲ್ಲೆಲ್ಲ ಸುತ್ತಮುತ್ತ ಮನೆಗಳಿದ್ದಾವೆ. ಇಲ್ಲೆಲ್ಲೋ ಕಾರ್ ಪಾರ್ಕ್ ಮಾಡಿಕೊಂಡು ಒಳಗಡೆ ಒಂದು 500 ಮೀಟರ್ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. 80 ಮೀಟರ್ಸ್ ಒಳಗಡೆ ಚೆನ್ನಾಗಿ ಇಲ್ಲಿ ಗಂಟೆ 80 ಮೀಟರ್. ಇಲ್ಲಿಂದ ಗಾಡಿ ಅಲ್ಲೋ ಇಲ್ಲ, ನೋಡಬೇಕು ಅಲ್ಲಿ ಹೋದ್ಮೇಲೆ ಹೇಗಿದೆ ಅಂತ. ಹೋಗ್ತಾ ಜರ್ನಿನ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ನಾನು ಅವಾಗಲೇ ತಪ್ಪು ಹೇಳಿದ್ದೆ ಅಂದ್ಬಿಟ್ಟು ಅವ್ಳು ಹೇಳ್ತಿದ್ದಾಳೆ. ಎಂಟರ್ ಆಗಿದ್ದೀವಿ. ನಾನು ಅಲ್ಲಿ ಕಾರ್ ಪಾರ್ಕ್ ಮಾಡಿದಾಗ ನಿಜವಾಗ್ಲೂ ಫಾಲ್ಸ್ ಇದೆಯಾ ಅಂತ ಅನಿಸ್ತಿತ್ತು. ಬಟ್ ಒಂಚೂರು ಒಳಗಡೆ ಬಂದಮೇಲೆ ಓಕೆ ಫಾಲ್ಸ್ ಇದೆ, ಆ ಫಾಲ್ಸ್ ವೈಪ್ ಕೊಡ್ತಿದೆ ನನಗೆ. ಯಾಕಂದರೆ ಸೌಂಡ್ ಕೇಳಿಸ್ತಿದೆ. ಮತ್ತು ಇದು ಸಿಟಿಲಿರೋ ಫಾಲ್ಸ್ ಅಂತ ಹೇಳ್ಬೋದು. ಇನ್ನೆಲ್ಲನೂ ಒಂದು 5 ಕಿಲೋಮೀಟರು 6 ಕಿಲೋಮೀಟರ್ ದೂರ ಹೋಗಬೇಕು. ಇದು ಒಂದು 1 ಕಿಲೋಮೀಟರ್ ರೇಡಿಯಸಲ್ಲೇ ಇದೆ ಸಿಟಿಗೆ. ಸೌಂಡ್ ಇದೆ. ಐ ಥಿಂಕ್ ಇದು ಇಲ್ಲಿ ಆಟ ಆಡೋಕ್ಕಾಗಲ್ಲ, ನೋಡ್ಕೊಂಡು ಬರ್ಬೋದು. ಲೆಟ್ಸ್ ಗೋ ಅಂಡ್ ಸಿ. ಇಲ್ಲೆಲ್ಲ ಕರಡಿಗಳು ಬಂದು ನೀರು ಕುಡಿತಿತ್ತಾ ಅಂತ ಅನಿಸುತ್ತೆ. ಯಾಕಂದರೆ ಒಂದು 100 ಮೀಟರಲ್ಲೇ ಮನೆಗಳೆಲ್ಲ ಇವೆ. ಈಗೆಲ್ಲ ಹೀಗೆಲ್ಲ ಮನೆ ಕಟ್ಟಿರ್ಬೋದು. ಆಗ ಯಾವುದೋ ಒಂದು ಕರಡಿಗಳು ಬಂದು ಕುಡಿದಿರೋದಕ್ಕೆ ಬೇರ್ ಶೋಲ್ ಫಾಲ್ಸ್. ಇಲ್ಲಿ ಸರ್ಪ್ರೈಸು ಆ್ಯಕ್ಚುಲಿ ನಮಗೆ. ಈಗ ಸಿಟಿ ಪಕ್ಕದಲ್ಲೇ ಕಾಡು ಥರ ಇದೆ, ಕಾಡಲ್ಲೇ ಫಾಲ್ಸು, ಸಿಟಿ ಪಕ್ಕದಲ್ಲೇ ಫಾಲ್ಸು. ನೈಸ್. ಹೋಗೋ ಎಂಟ್ರಿ ಹಿಂಗೆಲ್ಲ ಇದೆ, ಚೆನ್ನಾಗಿದೆ ಅಲ್ಲ. ಬಿಸಿಲು ಕೂಡ ಇದೆ ಇವತ್ತು. ನೆನ್ನೆನೂ ಸಿಕ್ಕಾಬಿಟ್ಟೆ ಬಿಸಿಲಪ್ಪ. ಓಕೆ, ಹಿಂಗೆ ನಮ್ಮದು ಜಗಳ. ನೈಸ್. ಒಂದು 5 minutes ಅಷ್ಟೇ ವಾಕಬಲ್ಲು. ಬಂದಿದ ತಕ್ಷಣ ಒಳ್ಳೆ ವ್ಯೂ ಇತ್ತು ನಮಗೆ. ಚೆನ್ನಾಗಿದೆ ಫಾಲ್ಸು, ನೀರು ಕೂಡ ಇದೆ. ನೀರಿದೆ ಅಲ್ಲ, ನೀರಿದೆ ಇಲ್ಲಿ. ಆದರೆ ಇಲ್ಲೂ ಆಟ ಆಡ್ಬೋದು, ಸ್ನಾನ ಕೂಡ ಮಾಡ್ಬೇಕಾದ್ರೂ ಮಾಡ್ಬೋದು.
ನೀರಲ್ಲಿ ಆಟ ಆಡಬೇಕು ಅನ್ನೋರು ಆಟ ಆಡ್ಬೋದು, ಸೇಫ್ ಇದೆ ಅನ್ಸುತ್ತೆ. ಐ ಥಿಂಕ್ ದಿಸ್ ಇಸ್ ವರ್ತಿಯಾ. ಸಿಟಿ ಪಕ್ಕದಲ್ಲೇ ಇರೋರು ಈ ಥರ ಇಷ್ಟು ಬ್ಯೂಟಿಫುಲ್ ಆಗಿದೆ. ಇಟ್ಸ್ ನೈಸ್. ಸುತ್ತಮುತ್ತ ಅಂತೂ ಇನ್ನೂ ಬ್ಯೂಟಿಫುಲ್. ಗಾಯ್ಸ್, ಒಂದು ನಿಮಿಷ ನಾವು ಹೆಂಗೆ ಫೀಲ್ ಮಾಡಿದ್ವಿ ಅಂದರೆ ಪ್ರೈವೇಟ್ ವಾಟರ್ಫಾಲ್ ಥರ ಫೀಲ್ ಮಾಡಿದ್ವಿ. ಯಾಕಂದರೆ ಒಂದು ನಿಮಿಷ ಯಾರೂ ಇರಲಿಲ್ಲ. ಯಾಕೆ ಗಾಯ್ಸ್, ಒಂದು ನಿಮಿಷ ನಾನು ಹೆಂಗೆ ಫೀಲ್ ಮಾಡಿದೆ ಅಂದರೆ ಪ್ರೈವೇಟ್ ವಾಟರ್ಫಾಲ್ ಥರ ಫೀಲ್ ಮಾಡಿದೆ. ಯಾಕಂದರೆ ನಾನು ಬಿಂದು ಮಾತ್ರ ಇದ್ವಿ ಫಾಲ್ಸಲ್ಲಿ, ಯಾರೂ ಇರಲಿಲ್ಲ. ಯಾವುದೋ ಒಂದು ಫ್ಯಾಮಿಲಿ ಇತ್ತು ನಾವು ಸ್ಟಾರ್ಟಿಂಗ್ ಬಂದಾಗ. ಅವರು ನಾವು ಹೋದ್ಮೇಲೆ ಒಂದು 10 ನಿಮಿಷ ಇದ್ರೇನೋ, ಆಮೇಲೆ ಹೋಗ್ಬಿಟ್ರು. ಒಳ್ಳೆ ಫೋಟೋಸ್ ತೆಕ್ಕೋಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಗ್ಯಾಂಗ್ ಬಂತು. ಫುಲ್ ಒಂದು 20ರಿಂದ 30 ಜನ ಬಂದರು ಒಂದೇ ಸಲ. ಆಮೇಲೆ ಓ ಮೈ ಗಾಡ್, ಓಕೆ ಇದು ಫುಲ್ ಕ್ರೌಡ್ ಆಗುತ್ತೆ, ನಾವಿನ್ನ ನೀರಲ್ಲಿ ಆಟ ಆಡೋಕ್ಕಾಗಲ್ಲ, ಫೋಟೋಸ್ ಜಾಸ್ತಿ ತೆಕ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಅವ್ರನ್ನ ನೋಡಿದ ತಕ್ಷಣ ಒಂದು 5 ನಿಮಿಷದಲ್ಲಿ ನಮ್ಮ ಫೋಟೋ ಸೆಷನ್ ಮುಗಿಸ್ಕೊಂಡು ನೀರಲ್ಲಿ ಆಡೋಕ್ಕಾಗಲಿಲ್ಲ ನಮಗೆ, ಬಿಕಾಸ್ ಅಷ್ಟು ಜನ ಬರ್ತಿರೋ ಕಾರಣ. ಬಿಂದು ಮಾತ್ರ ನೀರ ಹತ್ರ ಹೋಗಿ ಸ್ವಲ್ಪ ಆಟ ಆಡಿದ್ಲು. ಅಲ್ಲ, ನಿನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೂಡ್ ಹಾಳಾಗಿತ್ತು ಅಂದಲ್ಲ, ಇದು ನೋಡಿದ್ಮೇಲೆ ಇಲ್ಲಿಗೆ ಬಂದಾದ್ಮೇಲೆ ಹೆಂಗಿದೆ? ಸರಿ ಹೋಯ್ತಾ? ಫಾಲ್ಸ್ಗಿಂತ ನನಗೆ ಸುತ್ತಮುತ್ತ ಇರೋ ಟ್ರೀಸು, ಲಶ್ ಗ್ರೀನರೀಸು, ಇದೇ ನಂಗೆ ತುಂಬ ಇಷ್ಟ ಆಯಿತು. ವೆರಿ ಬ್ಯೂಟಿಫುಲ್. ಸೊ ಈಗ ನೆಕ್ಸ್ಟು ಇನ್ನೊಂದು ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಇವತ್ತು ಪ್ಲ್ಯಾನ್ ಮಾಡಿರೋದು 3 ಫಾಲ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಇದು ಫಸ್ಟ್ ಫಾಲ್ಸು. 2ನೇ ಫಾಲ್ಸು ನೋಡೋಣ ಅಲ್ಲಿ ಹೇಗಿದೆ ಕ್ರೌಡ್ ಅಂತ. ಅದೇ ಆಗ್ಲಿಂದ ನಂಗೆ ತಲೆಗೆ ಬರ್ತಾನೆ ಇದೆ, ಇವತ್ತು ಸ್ಯಾಟರ್ಡೇ. ಸೊ ಅದೊಂದು ಆಲ್ರೆಡಿ ಮೈಂಡ್ ಪ್ರಿಪೇರ್ ಆಗಿದೆ ನನಗೆ. ಓಕೆ, ಇವತ್ತು ಜನ ಇರ್ತಾರೆ, ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ. ಲೆಟ್ಸ್ ಸಿ ನೆಕ್ಸ್ಟ್ ಫಾಲ್ಸಲ್ಲಿ ಹೇಗಿರುತ್ತೆ ಅಂತ. ಬಿಂದು ಒಟ್ಟಕನ್ನಾಲ್ ಫಾಲ್ಸ್ಗೆ ಬಂದಿದ್ದೀವಿ ನಾನು ಮತ್ತು ಬಿಂದು. ಇದು ಬಂದು ಕಮರ್ಷಿಯಲ್ ವಾಟರ್ ಫಾಲ್ಸ್. ಇದು ತುಂಬಾ ಫೇಮಸ್ ಕೊಡೈಕೆನಾಲಲ್ಲಿ. ಯಾಕಂತ ಹೇಳಿದ್ರೆ ಕೊಡೈಕೆನಾಲ್ ಡಾಲ್ಫಿನ್ ನೋಸು, ಅಪ್ಪರ್ ಲೇಕ್ ವ್ಯೂ ಅದ್ರ ಪಕ್ಕದಲ್ಲೇ ಈ ಫಾಲ್ಸ್ ಆಗಿರೋದ್ರಿಂದ ತುಂಬ ಜನಕ್ಕೆ ಗೊತ್ತು. ಹೊಸ ಐಫೋನ್ ಗಿಫ್ಟ್ ಬಂದಿದೆ ನನಗೆ. ಯಾರ ಕಡೆಯಿಂದ ಅಂತ ಹೇಳಿದ್ರೆ ಐಫೋನ್ ಗಿಫ್ಟ್ ಮಾಡಿರೋ ಪುಣ್ಯಾತ್ಮೆ ಐಫೋನ್ ಗಿಫ್ಟ್ ಮಾಡಿ ದಾನ ಶೂರಿಕರ್ಣಿ ಅಂತ ಅನ್ಸ್ಕೊಂಡಿರೋ ಬಿಂದು ಅಕ್ಕಾಗೆ, ಅವಳು ನನ್ನ ನೋಡ್ಬಿಟ್ಟು ಪಾಪ ಬಡವ ಏನೋ ತೋರಿಸ್ತೀನಿ ರೀ, ಅವಳೇನೋ ಮಾಡ್ತಾವಳೆ. ಯಾಕೆ ಹಂಗೆ ಓಡೋದ್ಲಿ ಇವಳು? ಓ ಗಾಡ್, ನಾನು ಅವಳು ಯಾಕೆ ಸಡನ್ನಾಗಿ ಹಂಗೆ ಓಡೋದ್ಲು ಅಂತ ಅಂದ್ಕೊಂಡ್ರೆ ವಿಡಿಯೋ ಮಾಡೋಕೆ ಹಂಗೆ ಓಡೋದ್ಲಂತೆ. ವಾವ್, ಕ್ರೇಜಿ. ಹಿಂಗೆ ಓಡಿಸ್ತಾ ಇರೋದೆ. ಓಡೆ ಇನ್ನು ಓಡು ಅಷ್ಟೇ. ಕೇಳಿದ್ರೆ ಇವಾಗ ಏನಂತ ಗೊತ್ತಾ, ಆ್ಯಕ್ಷನ್ ಮೂಡ್ ವಿಡಿಯೋ ಮಾಡ್ತಿದ್ದೆ ಅಂತಾಳೆ. ಬಿಂದು ಏನು ಮಾಡ್ತಿದ್ದೆ? ಆ್ಯಕ್ಷನ್ ಮೂಡ್ ಟ್ರೈ ಮಾಡ್ತಾ ಇದ್ದೆ. ಓಕೆ, ಚೆನ್ನಾಗಿ ಬಂದಿದೆ. ಓಕೆ ಅಮ್ಮ ಸಕ್ಕತ್ತಪ್ಪ. ಜನ ಜಾಸ್ತಿ, ಜನ ಜಾತ್ರೆ ಇದ್ದರೆ ನಮ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಬರೀ ಆಚೆಯಿಂದನೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಈ ಫಾಲ್ಸ್ನ ನೋಡಿ ಎಂಜಾಯ್ ಮಾಡ್ತಾ ಆಮೇಲೆ ವಾಪಸ್ ಹೋಗೋ ಪ್ಲ್ಯಾನು. ಖಾರ ಹಾಕಿಸ್ಬೇಡ ಅಂತ ಹೇಳೋದನ್ನು ಮಾವಿನಕಾಯಿ ಖಾರ ಹಾಕ್ಸಿರೋದು. ನಂಗೆ ಖಾರ ಇಷ್ಟ ಅಲ್ಲ.
ಅದಕ್ಕೆ ಅವಳ ಟೆಕ್ನಿಕ್ ಏನು ಗೊತ್ತಾ, ಕೊಡ ಖಾರ ಉಪ್ಪೆಲ್ಲ ನಾನು ತಿನ್ಬೇಕಂತೆ, ಆಮೇಲೆ ಮಾವಿನಕಾಯಿ ಅವಳು ತಿಂತಾಳಂತೆ. ಡಿಸ್ಗಸ್ಟಿಂಗ್ ಅಲ್ಲ, ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಇದು. ಮದುವೆ ಆದರೆ ಹಿಂಗೇನೆ ಡಿಸ್ಗಸ್ಟಿಂಗ್. ಇವತ್ತಿನ ಫಾಲ್ಸ್ನ ಡೈಲಿ 3ನೇ ಫಾಲ್ಸ್ಗೆ ನಾನು ಬಿಂದು ಬಂದಿದ್ದೀವಿ. ಆ ಫಾಲ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಫಾಲ್ಸ್ ಥರ ಅಂತೂ ಇಲ್ಲ, ಬಟ್ ಈಗ ತೋರಿಸ್ತೀನಿ ನೋಡಿ, ಎಂಜಾಯ್ ಮಾಡಿ. ನೀರು ಝೂಮ್ ಮಾಡು. ಓಕೆ, ಹಾಂ ಕಾಣಿಸ್ತಿದೆಯಲ್ಲ ಅದೇ ಫಾಲ್ಸ್. ದಿಸ್ ಇಸ್ ಫೇರಿ ಫಾಲ್ಸ್. ಮಾನ್ಸೂನ್ ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ ಅಲ್ವಾ, ಈ ಒಂದು ಪ್ಲೇಸಲ್ಲಿ ಸ್ಟಾರ್ಟ್ ಆಗಿಲ್ವಾ? ಡಿಸಪಾಯಿಂಟೆಡ್. ಹೋಗೋಣ ವಾಪಸ್. ಅಷ್ಟೇ ಹೋಗ್ತಾ ಇರೋದೇನಾ? ಸುತ್ತಮುತ್ತ ಜಾಗನೂ ಅಷ್ಟೇನಿಲ್ಲ. ಆ ಫಾಲ್ಸ್ ಅಂತೂ ಹೈಲಿ ಡಿಸಪಾಯಿಂಟೆಡ್. ಅಲ್ಲಾರು ಎಣ್ಣೆ ಹೊಡಿತವ್ರೆ, ಏನೋ ಮಾರ್ತಾ ಇರೋದು. ಇದು ಮಾತಾಡೋದು ನೋಡಿ, ಎಣ್ಣೆ ಹೊಡಿತಾರೆ. ಇಲ್ಲಿ 1 ನಿಮಿಷ ಕೂಡ ಇರಲಿಲ್ಲ ಬಿಂದು, ಬಟ್ ನನಗೇನೋ ಇದು ನೀರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಇನ್ನು 1 ಮಂತ್ ಆದಮೇಲೆ ಗಾಡ್, ಐ ಲವ್ ಯು ಗಾಡ್. ದಿಸ್ ಇಸ್ ಗುಡ್. ಇಲ್ಲಿ ಇದೊಂದು ಒಳ್ಳೇದಿದೆ, ಇಲ್ಲಿ ದೇವಸ್ಥಾನ ಇದೆ, ಅದು ನನ್ನ ಫೇವ್ರೆಟ್ ಗಾಡ್, ಈಶ್ವರ, ಶಿವ, ಮಹದೇಶ್ವರ. ಅಲ್ಲಿ ಮೇ ಬಿ ನೆಕ್ಸ್ಟ್ ಮಂತ್ ಬರ್ಬೇಕು ಅನ್ಸುತ್ತೆ. ಜುಲೈಯಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೀರು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 3 ಮಂತ್ಸಲ್ಲಿ, ಆಗಸ್ಟ್ ಸೆಪ್ಟೆಂಬರ್ಗೆ ಬನ್ನಿ. ಈ ಫೇರಿ ಫಾಲ್ಸು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದು ಮೇಂಟೈನ್ ಮಾಡಿದ್ದಾರೆ ಗೌರ್ಮೆಂಟ್, ಯಾವುದೋ ರಿಸರ್ಚ್ ಸೆಂಟರ್, ಯಾವುದೋ ಗೌರ್ಮೆಂಟ್ ರಿಸರ್ಚ್ ಸೆಂಟರ್. ಇದು ಗೌರ್ಮೆಂಟ್ ರಿಸರ್ಚ್ ಸೆಂಟರ್. ನಾನು ಕೂಡ ರಿಸರ್ಚ್ ಟೀಮಲ್ಲೇ ಕೆಲಸ ಮಾಡೋದು. ನಾನು ಕೂಡ ನನ್ನ ಒಂದು NGO ಅಲ್ಲಿ ರಿಸರ್ಚ್ ಟೀಮಲ್ಲಿ ಕೆಲಸ ಮಾಡ್ತೀನಿ. ಬಟ್ ಇವಾಗ ರಿಸರ್ಚ್ ಅನ್ನೋ ಸ್ಪೆಲ್ಲಿಂಗೇ ಬರಲಿಲ್ಲ ನನಗೆ, ಸೊ ಪ್ರೊನೌನ್ಸ್ ಮಾಡೋಕ್ಕೆ ಬರಲಿಲ್ಲ ನನಗೆ. ಗೌರ್ಮೆಂಟ್ ರಿಸರ್ಚ್ ಸೆಂಟರಲ್ಲಿ ಈ ಒಂದು ಫೇರಿ ಫಾಲ್ಸ್ ಇದೆ. ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್, ನವೆಂಬರ್ ಈ ಮಂತ್, ಯಾವ ಮಂತಲ್ಲಿ ಬೇಕಾದ್ರೂ ಬನ್ನಿ, ಇರುತ್ತೆ ನೀರು. ಡೆಸರ್ಟ್ ನೋಡಿ, ಇಲ್ಲೇ ಎಷ್ಟು ಚೆನ್ನಾಗಿದೆ. ನಾನು ಇಲ್ಲೇ ಬರಬೇಕಿತ್ತು. ಎಲ್ಲಿ ಫಾಲ್ಸು ಎಲ್ಲ ಮುಗಿಸ್ಕೊಂಡು ಲಂಚ್ ಮಾಡೋಣ ಅಂದ್ಬಿಟ್ಟು ರೆಸ್ಟೋರೆಂಟ್ಸ್ ಹುಡುಕ್ತಾ ಇದ್ವಿ. ಆಮೇಲೆ ಬಿಂದುಗೆ ಇಲ್ಲೆಲ್ಲಾದರೂ ಲೋಕಲಲ್ಲಿ ತಿನ್ಕೊಂಡು ಹೋಗೋಣ ಅಂತ ಅವಳದು ಅದೊಂದು ಯೋಚನೆ ಇತ್ತು. ಬಟ್ ನನಗೆ ಇಲ್ಲಿ ಬಂದಾಗಿಂದನೂ ಇವಾಗ ಬಂದಿರೋ ರೆಸ್ಟೋರೆಂಟ್ ಮೇಲೆ ಕಣ್ಣಿತ್ತು. ಅಂದರೆ ಲೇಕ್ ವ್ಯೂ ರೆಸ್ಟೋರೆಂಟ್ ಅಂತ ಕೊಡೈಕೆನಾಲಲ್ಲಿ ತುಂಬ ಫೇಮಸ್ ಇದೆ. ಅಂದರೆ ಲೇಕ್ ನಿಯರ್ ಬೈ ಈ ರೆಸ್ಟೋರೆಂಟ್ ಇರೋದು, ಮತ್ತು ಹೋಟೆಲ್ ಕೂಡ ಇದೆ. ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡು ನೆನ್ನೆನೂ ಅಂದ್ಕೊಂಡ್ವಿ. ಬಟ್ ನೆನ್ನೆ ನೈಟ್ ಟೈಮ್ ಆಗಿರೋದ್ರಿಂದ ಏನು ವ್ಯೂ ಕಾಣುತ್ತೆ ಅಂದ್ಬಿಟ್ಟು ಹೋಗಿರಲಿಲ್ಲ. ಆಮೇಲೆ ಮಧ್ಯಾಹ್ನ ನಾನು ಬಿಂದುಗೆ ಹೇಳಿದೆ, ಇವಾಗ ಹೆಂಗಿದ್ರು ಇವತ್ತು ಲಾಸ್ಟ್ ಡೇ ಅಲ್ವಾ ಕೊಡೈಕೆನಾಲಿರೋದು, ಸರಿ ಹೋಗೋಣ ಅಲ್ಲಿ ಅಂತ ಡಿಸೈಡ್ ಮಾಡಿದ್ವಿ. ಅರೌಂಡ್ 1:30 ಅನಿಸುತ್ತೆ ಸ್ಟಾರ್ಟ್ ಮಾಡಿದ್ವಿ ರೆಸ್ಟೋರೆಂಟ್ ಬರೋಕ್ಕೆ. ಬರೀ 2 ಕಿಲೋಮೀಟ್ರ್ ಇದ್ದಿದ್ದು. ಆ ರೋಡ್ ಕನ್ಫ್ಯೂಷನ್ ಆಗಿ 1 ಅವರ್ ಆಗಿದೆ. ನಾವು 2:30 ಆಗಿದೆ ಬಂದು ಇಲ್ಲಿ ಬರೋಷ್ಟರಲ್ಲಿ. ಇಲ್ಲಿ ಬರೋದೇ ತುಂಬ ಒಂದು ದೊಡ್ಡ ಸಾಹಸ ಆಗಿತ್ತು ನಮ್ಮಿಬ್ಬರಿಗೂ. ಈಗ ಬಂದು ಎಲ್ಲ ಆರ್ಡ್ರು ಮಾಡೋಕ್ಕೆ ಎಲ್ಲ ನೋಡ್ತಾ ಇದ್ದೀವಿ. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ವ್ಯೂ ಏನಿಲ್ಲ, ಬಟ್ ಆ್ಯಂಬಿಯನ್ಸ್ ಬೆಟರ್ ದನ್ ಸಿಟಿ. ಸೊ ನಾನಿವಾಗ ಫುಲ್ ಆ್ಯಕ್ಟಿವ್ ಆಗಿದ್ದೀನಿ, ಎನರ್ಜೆಟಿಕ್ ಆಗಿದ್ದೀನಿ. ಈಗ ನೆಕ್ಸ್ಟ್ ನಾವು ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ತಮಿಳ್ನಾಡು ಬೋಟ್ ಹೌಸ್ ಅಂತೆ. ಸೊ ಇಟ್ಸ್ ಕ್ವೈಟ್ ಬಿಗ್ ಆಲ್ಸೋ, ಕ್ರೌಡೆಡ್ ಆಲ್ಸೋ ಇರುತ್ತೆ. ಬಟ್ ಲೇಕ್ ತುಂಬ ದೊಡ್ಡದಿರೋದ್ರಿಂದ ನಮಗೂ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಕ್ರೌಡ್ ಇದ್ರೂ ಆರಾಮಾಗಿ ನಾವು ಕಾಯ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಇದನ್ನ ಮಾಡಿ ನೆಕ್ಸ್ಟು ಯಾವುದೋ ಕಾಕರ್ಸ್ ವಾಕ್ ಅಂತ ಯಾವುದೋ ಒಂದಿದೆ, ಒಂದು ವಾಕ್ ಮಾಡಿಕೊಂಡು ಲೇಕ್ ನೋಡೋ ಥರ ಅನ್ಸುತ್ತೆ, ಅಥವಾ ವ್ಯೂ ನೋಡೋ ಥರ ಅನ್ಸುತ್ತೆ. ಅದನ್ನ ನೋಡಿ ಅಷ್ಟೇ ಅನ್ಸುತ್ತೆ. ಇನ್ನೇನಾದ್ರೂ ಸುತ್ತಮುತ್ತ ಇದ್ರೆ
ತುಂಬಾ ಫಾಗಿ ಇವತ್ತು, ಏನು ವ್ಯೂ ಎಲ್ಲ ಕ್ಲಿಯರ್ ಇಲ್ಲ. ಯಾವ್ದಾದ್ರು ವ್ಯೂ ಪಾಯಿಂಟ್ಸ್ ಏನಾದ್ರು ಸಿಕ್ಕಿದ್ರೆ ನೋಡ್ಕೊಂಡು ವಿಲ್ ಗೋ ಬ್ಯಾಕ್ ಟು ಹೋಟೆಲ್. ಅಷ್ಟೇ, ಮುಗೀತು ನಮ್ದು 4th ಡೇನಾ. 4th ಡೇ ಮುಗೀತು. ಸಾಕಣ, ಫೋಟೋ ಸಾಕು, ವಿಡಿಯೋ ಸಾಕು, ಮತ್ತೆ ಕೇಳಲ್ಲ.